ಸೇರಿರ್ತಕ್ಕಂಥ ಯಾವತ್ತೂ ಶರಣ ಬಂಧುಗಳಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ದಿವಸ ನಾವು ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದರೆ, ಮುಂದಿನ ತಿಂಗಳ 1ನೇ ತಾರೀಕು ಗದಗ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ಜಗದ್ಗುರು ಭುವನೇಶ್ವರ ಮಹಾಸಂಸ್ಥಾನ ಮಠದೊಳಗೆ ನಡೆಯಲಿರುವಂತಹ ಗದಗ ಜಿಲ್ಲಾ ದ್ವಿತೀಯ ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಈ ಊರಿನ, ಈ ತಾಲೂಕಿನ, ಈ ಜಿಲ್ಲೆಯ, ಈ ನಾಡು ಕಂಡುಕೊಂಡಿರ್ತಕ್ಕಂಥ ಒಬ್ಬ ಅಪರೂಪದ ಮಕ್ಕಳ ಸಾಹಿತ್ಯವನ್ನು ಗುರುತಿಸಿಕೊಂಡಿರ್ತಕ್ಕಂತಹ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ನಿಮ್ಮೂಸ್ ಹೊಲಿಗೆ ಅವರಿಗೆ ಆಮಂತ್ರಣ ಕೊಡುವುದಕ್ಕಾಗಿ, ಅವರಿಗೆ ಗೌರವಿಸುವುದಕ್ಕಾಗಿ ನಾವು ಇಲ್ಲಿ ಬಂದಿರತಕ್ಕಂತಹ ವಿಷಯ ನಿಮ್ಮೆಲ್ಲರಿಗೂ ಬರ್ತಿರ್ತಕ್ಕಂಥದ್ದು. ಶರಣ ಸಾಹಿತ್ಯ ಪರಿಷತ್ತಿನ ಆಶ್ರಯದೊಳಗೆ ಈಗಾಗಲೇ ನಮ್ಮ ಗಚ್ಚನವ್ರು ಸರ್ ಹೇಳ್ತಾ ಇದ್ರು, ಮಕ್ಕಳಿಗೋಸ್ಕರ ಇಡೀ ರಾಜ್ಯದೊಳಗೆ 2 ಜಿಲ್ಲಾ ಸಮ್ಮೇಳನವನ್ನು ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ನಮ್ಮ ಗದಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿಗೆ ಸಲ್ಲಿಸ್ತಾ ಇದೆ ಅಂತ. ಕಳೆದ ವರ್ಷ ಬಳಗಾನೂರು ಮಠದೊಳಗೆ ಸಾವಿರಾರು ಮಕ್ಕಳ ಒಂದು ಸಮ್ಮುಖದೊಳಗೆ ಮಕ್ಕಳಿಂದಲೇ ವಿಶೇಷವಾಗಿರುವಂಥ ಗೋಷ್ಠಿಗಳನ್ನು ನಡೆಸಿ ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಆಯ್ಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮೆಲ್ಲ ಪದಾಧಿಕಾರಿಗಳೆಲ್ಲ ಒಂದು ಒತ್ತಾಸೆ ಮೇರೆಗೆ ಇನ್ನೊಂದು ಮಕ್ಕಳಿಗಾಗಿಯೇ ಒಂದು ಸಮ್ಮೇಳನ ಮಾಡೋಣ, ದೊಡ್ಡವರಿಗಾಗಿ ಮಾಡೋದಕ್ಕಿಂತಲೂ ಕೂಡ ಮಕ್ಕಳಿಗಾಗಿ ಕಾರ್ಯಕ್ರಮ ಮಾಡಿದ್ನಪ್ಪ ಅಂದ್ರೆ ನಿಜವಾದ ಫಲ ಎಂದಾದರೂ ಒಂದು ದಿವಸ ಅದು ಸಿಗ್ತೈತೆ. ಅದು ಸಮಾಜಕ್ಕೆ ಮಕ್ಕಳ ಮುಂದೆ ಮಕ್ಕಳೇ ಮಾತಾಡಿದ್ರೆ ಅಥವಾ ಮಕ್ಕಳ ಸಾಹಿತಿಗಳು ಅವ್ರ ಸಂಗಡ ಮಾತಾಡಿದ್ರು ಅಂತ ಹೇಳಿದಪ್ಪ ಅಂತಂದ್ರೆ ಅವರಿಗೆ ಈ ಬಸವಾದಿ ಶರಣರು ಒಂದು ತತ್ವ ಸಿದ್ಧಾಂತಗಳು ಅವರ ಒಂದು ಮನಸ್ಸಿನೊಳಗೆ ಉಳಿದು ಏನಾದರೂ ಒಂದು ಅಪೇಕ್ಷಿತವಾಗಿರುವಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯೊಳಗೆ ಮತ್ತೊಂದು ಶರಣ ಸಾಹಿತ್ಯದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಬಹುಶಃ ಈ 2 ಸಮ್ಮೇಳನಗಳು ಇಡೀ ರಾಜ್ಯದೊಳಗೆ ಜಿಲ್ಲಾ ಮಟ್ಟದ ಸಮ್ಮೇಳನಗಳಿಗೆ ಎಲ್ಲೂ ಕೂಡ ಆಗಿಲ್ಲ. ನಮ್ಮ 2 ಸಮ್ಮೇಳನ ನಮ್ಮ ಜಿಲ್ಲೆಯೊಳಗೆ ನಡೀತಾ ಇದೆ ಅಂತ. ಆ 2ನೇ ಸಮ್ಮೇಳನಕ್ಕೆ ಹೋದ ಸಾರಿ ಒಂದು ಮಗುವನ್ನು ಆಯ್ಕೆ ಮಾಡಿತ್ತು ಸಮ್ಮೇಳನಾಧ್ಯಕ್ಷರಿಗೆ ಅನ್ನಾಗಿ. ಈ ಸರಿ ಗದಗಿನ ಜಗದ್ಗುರುಗಳು ನಮ್ಮ ಗದಗ ಜಿಲ್ಲಾ ಪರಿಷತ್ತಿನ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿ ಅವರು ಕಾರ್ಯ ಮಾಡ್ತಾ ಇರೋದ್ರಿಂದ ಕೂಡ ಈ ರೀತಿ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿ ನಾವೆಲ್ಲರೂ ಕುಟುಂಬ ಮನವಿ ಮಾಡಿಕೊಂಡಾಗ ಅವ್ರು ಹೇಳಿದ್ರು, ನೀವು 7ನೇ 8ನೇ 9ನೇ 10ನೇ ಇರುವಂತಹ ಮಕ್ಕಳನ್ನು ಆಯ್ಕೆ ಮಾಡಿದ್ನಪ್ಪ ಅಂದ್ರೆ ಅವ್ರ ಪೇರೆಂಟ್ಸ್ ಏನೈತೆಲ್ಲ ಬರೆದು ಕೊಟ್ಟಿರ್ತಾರಲ್ಲ ಅದನ್ನ ಅವ್ರು ಕೇಳ್ತಾರ, ಅವ್ರು ನಿಜವಾಗಿರುವಂಥ ಸಂದೇಶ ಆಗೋದಿಲ್ಲ. ಒಬ್ಬ ಮಕ್ಕಳ ಸಾಹಿತಿನ ಗುರುತಿಸ್ರಿ, ಮಕ್ಕಳ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂತಹ ವ್ಯಕ್ತಿಗಳನ್ನ ಗುರುತಿಸ್ರಿ, ಅಂದ್ರೆ ಅವ್ರು ಏನಾದರೂ ಒಂದಿಷ್ಟು ಸಂದೇಶ ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತೆ. ಒಂದಿಷ್ಟು ಅವರಿಗೆ ಏನಂತ ಅಂದ್ರೆ ನೀವು ಏನೋ ಒಂದು ಗೌರವ ಕೊಟ್ಟಾಗುತ್ತೆ ಅನ್ನುವಂಥ ಮಾತನ್ನು ಅವರು ಅಪ್ಪಣೆ ಮಾಡಿದ್ದಕ್ಕ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ಅಪ್ಪಣೆ ಅವರ ಒಂದು ಒಪ್ಪಿಗೆ ತಗೊಂಡು ಯಾರನ್ನು ಮಾಡೋಣ ಅಂತಕ್ಕಂಥ ಮಾತು ಬಂದಾಗ ಬಹಳಷ್ಟು ಜನ ತಾಲೂಕಿನ ಅಧ್ಯಕ್ಷರುಗಳು ಸರ್ ಹೆಸರನ್ನು ಸೂಚನೆ ಮಾಡಿದ್ರು. ವಾಟ್ಸಪ್ನವರು ಕೂಡ ಏನಂತಂದ್ರೆ ಇವರನ್ನೇ ಮಾಡಿದ್ರೆ ಎಲ್ಲ ನಮಗೆ ಸೂಕ್ತ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಎಷ್ಟು ಜನ ಹೆಸರುಗಳು ಬಂದಿದ್ದು ಆ ಎಲ್ಲ ಹೆಸರುಗಳನ್ನು ಜಗದ್ಗುರುಗಳ ಹತ್ರ ಹೋಗಿ ನಾವು ಬ್ರೀಫ್ ಆಗಿ ಅದನ್ನು ಅಪ್ಡೇಟ್ ಹೇಳಿದಾಗ ಅವರು ಇದರಲ್ಲಿ ಎಲ್ಲರಿಗಿಂತೂ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ನಿಮ್ಮೂಸ್ ಹೊಲಿಗೆ ಅವರನ್ನೇ ಈ ಸಲ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಲಿಕ್ಕೆ ನಮ್ಗೆ ಒಪ್ಪಿಗೆ ಅದ ಅಂದಾಗ ನಮ್ಮೆಲ್ಲ ಮುಂದಿನೂ ಕೂಡ ಪದಾಧಿಕಾರಿಗಳು ಕೂಡ ಅವರು ಕೂಡ ಎಲ್ಲರೂ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹಿಂತೆಕವಾಗಿ ದಿವಸ ನಾವು ಸಮ್ಮೇಳನಾಧ್ಯಕ್ಷರನ್ನು ಆಹ್ವಾನ ಕೊಡೋದಕ್ಕಾಗಿ ನಮ್ಮ ಹತ್ರ ಬಂದಿದ್ದೀವಿ ಅಂತ. ಇಲ್ಲಿ ಪೂಜ್ಯರಾದಿಯಾಗಿ ನಮ್ಮ ಗದಗಿನ ತೋಂಟದಾರ ಜಗದ್ಗುರುಗಳಾಗಿ ಅನುದಾನ ಶ್ರೀಗಳಾಗಿ ಆದಿಯಾಗಿ ಒತ್ತೇಕ್ ನಮಗೆ ತೋರಿದಂಥ ಪ್ರೀತಿ ಗೌರವ ಮತ್ತು ಬೆಳೆಸೋದಕ್ಕೆ ಬರೋದ್ರಿಂದ ಸಪೋರ್ಟು ಅದು ನಮ್ಮನ್ನು ಒಂದು ರೀತಿ ತದ್ದು ಬರವಣಿಗೆಗೆ ಇನ್ನೊಂದು ಸ್ಫೂರ್ತಿ ಆಗಿರುತ್ತೆ ಅಂತಕ್ಕಂಥದ್ದು. ಮತ್ತು ವಿಶೇಷ ಯಾವಾಗಲೂ ನಾನು ಮನೆ ಮಗ ಅಲ್ಲ, ಓಣಿ ಮಗ ಥರ, ಊರಿನ ಮಗನ ಥರ ನಾನು ಬರ್ಕೊಂಡು ಅದು ನನ್ನ ರೀತಿನ ಹಂಗೈತಿ ಯಾವತ್ತು. ಅದನ್ನು ಮನೆಗಾಗಲ್ಲ ಹೊರಗಾಗ್ಯಾರ ಅನ್ನುವಂಥದ್ದು ತುಂಬ ಜನ ಹೇಳ್ಬೋದು. ಆದರೆ ಇಡೀ ಸಮಾಜ ನಮ್ಮನ್ನು ಬಹುತೇಕ ಶಿಕ್ಷಣ ಕೊಡೋದ್ರಿಂದ ಹೇಳಿದ್ರೆ ನಮ್ಮ ಸಮಾಜ ಬೆಳೆಸೈತಿ. ಹಾಗಾಗಿ ನಾನು ಸಮಾಜಕ್ಕೋಸ್ಕರ ಇರುವಂಥ ರೀತಿಯೊಳಗೆ ಕೆಲಸ ಮಾಡುವಂಥದ್ದು ನಾನು ಭಾಳ ಅನ್ಕೋತೀನಿ. ಮತ್ತು ಹಿಂಗೆ ಮಾಡೋದಕ್ಕೆ ನಮಗೆ ಏನು ನನಗೆ ಗೊತ್ತಿಲ್ಲ, ಇದು ಏನು ಬರ್ತದ ಮುಂದಂತ ಯಾವುದೇ ಇಲ್ಲ. ಕೆಲಸ ಮಾಡಿದ್ರೆ ಭಾಳ ನನ್ನ ಹೊರತುಪಡಿಸಿ ನೀವು ಬೇಕಾದ್ರೆ ಮೆಂಬರ್ ಮಾಡಿರಿ, ನನ್ನ ಬಿಟ್ಟಿರುತ್ತೆ. ಯಾಕಂದ್ರೆ ಒಂದು ಕ್ಯಾಂಡಿಡೇಟ್ ಕಡಿಮೆ ಆಗಿಬಿಟ್ಟು ಅವ್ರು ಸರಳ ಆಗುತ್ತಲ್ಲ ಮಾಡೋಕ್ಕಂತ ವಿಚಾರ ಮಾಡ್ತಿರ್ತಾರೆ ಅವರು ಹಂಗಿರೋದು. ಬಟ್ ಬಳೆಗಾಸ್ತರು ಮತ್ತು ನೀವೆಲ್ಲರೂ ನನಗೆ ಗೊತ್ತಿಲ್ಲ, ಒಬ್ರಿಗೊಬ್ರು ನೀವು ಮಾತಾಡಿಸಿದಾಗ ಈ ಪ್ರೀತಿ ಇಟ್ಟು ಮರಿಗೊಂಡು ಎಲ್ಲರೂ ನೀವು ಯಾರು ಮಾತಾಡ್ತೀರಿ ಎಲ್ಲರೂ ನನಗೆ ನೀವು ಪ್ರೀತಿ ಇಟ್ಟು
ನೀವಿರ್ಬೇಕು ಆಗ್ಬೇಕು ಅನ್ನೋಂಥ ಹಂಬಲ್ನಿಂದ ನನ್ನ ಏನು ಮಾಡಿರಲ್ಲ. ನಿಜವಾಗ್ಲೂ ನಾ ಎಲ್ಲರೂ ನಿಮ್ಗೆ ಚಿರಋಣಿ ಆಗಿದ್ದೀನಿ. ನಿಜವಾಗ್ಲೂ ನಿಮ್ಮ ಪ್ರೀತಿ ಗೌರವಕ್ಕೆ ನಾನು ತೆರೆದಾಗ್ತೀನಿ. ಇದೊಂದು ಕೊಡ್ತಕ್ಕಂಥ ಇಂಥದ್ದು ಗೌರವನ ನಾನು ಭಾಳ ಆಪ್ತವಾಗಿ ಭಾಳ ಪ್ರೀತಿಯಿಂದ ಗೌರವದಿಂದ, ಯಾಕಂದರೆ ಶರಣ ಸಾಹಿತ್ಯ ಪರಿಷತ್ತಿನಿಂದ ಶರಣ ಸಾಹಿತ್ಯದ ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ ಮಾಡ್ತಿರ್ತೀನಿ. ಆ ನೆಲೆನೇ ಒಂದು ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮ. ಅದನ್ನು ನಾನು ಎಷ್ಟು ಮಟ್ಟಿಗೆ ಸಭಾಧ್ಯಕ್ಷನಾಗಿ ನಿಭಾಯಿಸ್ತೀನಿ ಅನ್ನೋದನ್ನು ಆ ಶಕ್ತಿ ನೀವೆಲ್ಲ ಕೊಡಬೇಕು ಮತ್ತು ಪೂಜ್ಯರ ಕೊಡಲಿ ಅಂತೇಳಿ ನಾನು ಭಾವಿಸ್ತೀನಿ. ಆ ನಿಟ್ಟಿನೊಳಗಡೆ ಭಾಳ ಉತ್ಸಾಹದಿಂದ ಹೆಮ್ಮೆಯಿಂದ ನಿಮ್ಮೊಟ್ಟಿಗೆ ಕೂಡಿ ಕೆಲಸ ಮಾಡ್ತೀನಿ. ಸಮ್ಮೇಳನ ಯಶಸ್ವಿಗೊಳಿಸೋದು ಅಂತ ಹೇಳಿ ನಾನು ಪ್ರಾಮಾಣಿಕ ಸೇವೆ ಮಾಡ್ತೀನಿ. ಮತ್ತು ಇದು ಒಂದು ರೀತಿಯಿಂದ ನನಗೆ ಇನ್ನೂ ಅದು ಒಂದು ಚೈತನ್ಯ ತುಂಬುವಂಥದ್ದು ಅಂತ ಅನ್ಕೋತೀನಿ. ಭಾಳ ಚೈತನ್ಯ ತುಂಬ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಹುರುಪು ಹುಮ್ಮಸ್ಸನ್ನು ಕೊಡ್ತಿದ್ದು ಕಟ್ಟಿದ್ದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ತೆಲುವಾಗಿ ಎಲ್ಲರೂ ಶ್ರಮಿಸೋಣ.